ನಮಸ್ಕಾರ ಸ್ನೇಹಿತರೆ. RRB ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ಸ್ನೇಹಿತರೆ, ಸೌರ ಮಂಡಲದಲ್ಲಿ ಯಾವ ಗ್ರಹವು ತನ್ನ ಭ್ರಮಣೆಯ ಅಕ್ಷಕ್ಕೆ ಅತಿ ಹೆಚ್ಚು ಬಾಗಿದೆ? ಆಪ್ಷನ್ ಎ ಯುರೇನಸ್, ಆಪ್ಷನ್ ಬಿ ನೆಪ್ಚೂನ್, ಆಪ್ಷನ್ ಸಿ ಭೂಮಿ, ಆಪ್ಷನ್ ಡಿ ಬುಧ ಗ್ರಹ. ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಸ್ನೇಹಿತರೆ. ಇಲ್ಲಿ ಇದು 8ನೇ ತರಗತಿಯ ನಕ್ಷತ್ರಗಳು ಮತ್ತು ಸೌರಮಂಡಲ ಎಂಬ ಪಾಠದಿಂದ ಈ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಸ್ನೇಹಿತರೆ. ಯುರೇನಸ್ ಮತ್ತು ನೆಪ್ಚೂನ್. ಯುರೇನಸ್ ಒಂದು ಗಮನಾರ್ಹ ಲಕ್ಷಣವೇನೆಂದರೆ ಸ್ನೇಹಿತರೆ, ಇದರ ಭ್ರಮಣೆಯ ಅಕ್ಷವು ಅತಿ ಹೆಚ್ಚು ಬಾಗಿದೆ. ಇದು ತನ್ನ ಕಕ್ಷೀಯ ಚಲನೆಯಲ್ಲಿ ಸಮತಲದಲ್ಲಿ ಉರುಳುತ್ತಾ ಚಲಿಸಿದಂತೆ ಕಾಣುತ್ತದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ಸೌರಮಂಡಲದಲ್ಲಿ ಯಾವ ಗ್ರಹ ತನ್ನ ಭ್ರಮಣೆಯ ಅಕ್ಷಕ್ಕೆ ಅತಿ ಹೆಚ್ಚು ಬಾಗಿದೆ ಎಂದರೆ ಸ್ನೇಹಿತರೆ ಯುರೇನಸ್ ಸ್ನೇಹಿತರೆ, ಯುರೇನಸ್ ಗ್ರಹ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ ಇವತ್ತಿನ 2ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಒಳಗ್ರಹಗಳು ಯಾವುವು? ಆಪ್ಷನ್ ಎ ಬುಧ, ಶುಕ್ರ ಮತ್ತು ಗುರುಗ್ರಹ, ಆಪ್ಷನ್ ಬಿ ಬುಧ ಗ್ರಹ, ಶುಕ್ರ ಗ್ರಹ, ಭೂಮಿ ಮತ್ತು ಮಂಗಳ, ಆಪ್ಷನ್ ಸಿ ಮಂಗಳ, ಗುರು, ಶನಿ, ಆಪ್ಷನ್ ಡಿ ಶನಿ ಗ್ರಹ, ಬುಧ ಗ್ರಹ, ಶುಕ್ರ ಗ್ರಹ. ನೋಡೋಣ ಬನ್ನಿ ಸ್ನೇಹಿತರೆ ಈ ಪ್ರಶ್ನೆಗೂ ಸರಿಯಾದಂಥ ಉತ್ತರ. ಈ ಒಂದು ಪ್ರಶ್ನೆಯನ್ನು ಕೂಡ ಸ್ನೇಹಿತರೆ 8ನೇ ತರಗತಿಯ ನಕ್ಷತ್ರಗಳು ಮತ್ತು ಸೌರಮಂಡಲ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ. ರೈಲ್ವೆ ನೇಮಕಾತಿನಲ್ಲಿ ಸೂರ್ಯ ವ್ಯವಸ್ಥೆ, ಸೋಲಾರ್ ಸಿಸ್ಟಮ್ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ ಸ್ನೇಹಿತರೆ. ಪ್ರಶ್ನೆಗಳು ಬಂದೇ ಬರ್ತವೆ. ಹಾಗಾಗಿ ಸ್ನೇಹಿತರೆ ಇದು ಬಹಳ ಮುಖ್ಯ, ಇಂಪಾರ್ಟೆಂಟ್ ಚಾಪ್ಟ್ರು. ಮೊದಲ 4 ಗ್ರಹಗಳಾದ ಬುಧ ಗ್ರಹ, ಶುಕ್ರ, ಭೂಮಿ ಮತ್ತು ಮಂಗಳ ಗ್ರಹಗಳು ಉಳಿದ 4 ಗ್ರಹಗಳಿಗಿಂತ ಸೂರ್ಯನಿಗೆ ಅತಿ ಹತ್ತಿರದಲ್ಲಿವೆ. ಇವುಗಳನ್ನು ಒಳಗ್ರಹಗಳು, ಇನ್ನರ್ ಪ್ಲಾನೆಟ್ಸ್ ಅಂತ ಕರಿತೇವೆ ಸ್ನೇಹಿತರೆ. ಇವು ಅತಿ ಕಡಿಮೆ ಉಪಗ್ರಹಗಳನ್ನು ಹೊಂದಿವೆ. ಅದೇ ರೀತಿ ಮಂಗಳ ಗ್ರಹದ ಕಕ್ಷೆಯ ಹೊರಗಿನ ಗ್ರಹಗಳಾದ ಗುರುಗ್ರಹ, ಶನಿ, ಯುರೇನಸ್ ಮತ್ತು ನೆಪ್ಚೂನ್ಗಳು ಒಳಗ್ರಹಗಳಿಗಿಂತ ಅತಿ ಹೆಚ್ಚು ದೂರದಲ್ಲಿವೆ. ಹಾಗಾಗಿ ಇವುಗಳನ್ನು ಹೊರಗ್ರಹಗಳು ಎನ್ನುವರು. ಹೊರಗ್ರಹಗಳು ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿವೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ಈ ಕೆಳಗಿನಲ್ಲಿ ಒಳಗ್ರಹಗಳು ಯಾವ್ಯಾವಪ್ಪ ಅಂತಂದರೆ ಆಪ್ಷನ್ ಬಿ ಸರಿಯಾಗುತ್ತೆ ಸ್ನೇಹಿತರೆ. ಬುಧ ಗ್ರಹ, ಶುಕ್ರ ಗ್ರಹ, ಭೂಮಿ ಮತ್ತು ಮಂಗಳ ಇವು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಉಪಗ್ರಹಗಳನ್ನು ಹೊಂದಿರ್ತವೆ. ಹೆಚ್ಚಿನದಾಗಿ ಹೊರಗ್ರಹಗಳು ಹೆಚ್ಚಿನ ಉಪಗ್ರಹಗಳನ್ನು ಹೊಂದಿರ್ತವೆ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಪ್ರಶ್ನೆಗಳು ಹೇಗಿದ್ದಾವೆ ಎಂಬುದನ್ನು ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.